ಚಿಕ್ಕೋಡಿಯಲ್ಲಿ ಲಿಪಿಕ್ ನೌಕರರ ಸಂಘದ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಅಭಿನಂದನಾ ಸಮಾರಂಭ. ನೌಕರರ ಹಕ್ಕುಗಳು ಮತ್ತು ಸಮಸ್ಯೆಗಳನ್ನು ಧೈರ್ಯದಿಂದ ಸರ್ಕಾರದ ಗಮನಕ್ಕೆ ತರಲು ಸಂಘಟನೆ ಅತ್ಯಗತ್ಯ. ನಮ್ಮ ಧ್ವನಿ ಸರ್ಕಾರಕ್ಕೆ ತಲುಪಿಸಲು ಈ ಸಂಘವು ಭದ್ರ ಬುನಾದಿಯಾಗಿದೆ ಎಂದು ಕರ್ನಾಟಕ ರಾಜ್ಯ ಶಾಲಾ ಶಿಕ್ಷಣ ಇಲಾಖೆಯ ಲಿಪಿಕ್ ನೌಕರರ, ವಾಹನ ಚಾಲಕರ ಹಾಗೂ ಗ್ರೂಪ್ ಡಿ ನೌಕರರ ಸಂಘದ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲಾಧ್ಯಕ್ಷರಾದ ದೀಪಕ್ ಮಾನೆ ಅವರು ಹೇಳಿದರು. ಪಟ್ಟಣದ ಕೇಶವ್ ಕಲಾಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕರ್ನಾಟಕ ರಾಜ್ಯ ಶಾಲಾ ಶಿಕ್ಷಣ ಇಲಾಖೆಯ ಲಿಪಿಕ್ ನೌಕರರ, ವಾಹನ ಚಾಲಕರ, ಗ್ರೂಪ್ ಡಿ ನೌಕರರ ಸಂಘದ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲಾ ಹಾಗೂ ತಾಲೂಕು ಘಟಕಗಳ 2025 ಹಾಗೂ 29ನೇ ಸಾಲಿನ ನೂತನ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಅಭಿನಂದನಾ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡುತ್ತಿದ್ದರು. ಲಿಪಿಕ್ ನೌಕರರು, ವಾಹನ ಚಾಲಕರು ಮತ್ತು ಶಿಕ್ಷಕರ ವಿವಿಧ ವೃಂದಗಳ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಚಿಕ್ಕೋಡಿ ಜಿಲ್ಲಾ ವ್ಯಾಪ್ತಿಯ ಎಲ್ಲರೂ ಬೆಂಬಲ ನೀಡಬೇಕು. ನೌಕರರಿಗೆ ಆಗುವ ಅನ್ಯಾಯದ ವಿರುದ್ಧ ಹೋರಾಡಿ ನ್ಯಾಯ ಒದಗಿಸುವ ವಿಶ್ವಾಸ ತಮಗಿದೆ ಎಂದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಲಿಪಿಕ್ ನೌಕರರ ಸಂಘದ ರಾಜ್ಯಾಧ್ಯಕ್ಷರು ನವೀನ್ ಎಸ್.ಆರ್. ವಿಶ್ವ ಯೋಗ ದಿನಾಚರಣೆ ಹಾಗೂ ವಿಶ್ವ ಅಪ್ಪಂದಿನ ದಿನಾಚರಣೆಯ ಶುಭ ಕೋರಿದರು. ಸುಮಾರು 20ರಿಂದ 24 ವೃಂದಗಳ ನೌಕರರನ್ನು ಸಂಘಕ್ಕೆ ಸ್ವಾಗತಿಸಿದ ಅವರು, ಜಿಲ್ಲಾಧ್ಯಕ್ಷ ದೀಪಕ್ ಮಾನೆ ಅವರ ಶ್ರಮದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಸಂಘಟನೆ ಎನ್ನುವುದು ನಿಂತ ನೀರಾಗಬಾರದು, ಅದು ಸದಾ ಸಮುದ್ರದಂತೆ ವಿಶಾಲವಾಗಿರಬೇಕು ಎಂದರು. ಹುಬ್ಬಳ್ಳಿಯಲ್ಲಿ ನಡೆದ ಷಡಾಕ್ಷರಿ ಅವರ ಮೊದಲ ಕಾರ್ಯಕ್ರಮದ ಯಶಸ್ಸಿಗೆ ಚಿಕ್ಕೋಡಿ ಮತ್ತು ಬೆಳಗಾವಿ ನೌಕರರ ಕೊಡುಗೆ ಅಪಾರ. ಅಂದಿನಿಂದ ಇಂದಿನವರೆಗೆ ಸಂಘಕ್ಕಾಗಿ ಪ್ರಾಮಾಣಿಕ ಸೇವೆ ಸಲ್ಲಿಸುತ್ತಿರುವುದಾಗಿ ಹೆಮ್ಮೆಯಿಂದ ಸ್ಮರಿಸಿದರು. ಚಿಕ್ಕಪ್ಪನವಾಡಿ ಎಂದು ಕರೆಯಲ್ಪಡುತ್ತಿದ್ದ ಚಿಕ್ಕೋಡಿಯು ಸ್ವಾಭಿಮಾನಿಗಳ ಊರು ಹಾಗೂ ಅತಿ ಹೆಚ್ಚು ಕಬ್ಬು ಬೆಳೆಯುವ ಪ್ರಸಿದ್ಧ ಪ್ರದೇಶವಾಗಿದೆ. ಸಂಘವು ನೌಕರರ ವೈಯಕ್ತಿಕ ಹಿತಾಸಕ್ತಿಗಾಗಿ ಅಲ್ಲ, ಬದಲಿಗೆ ನೌಕರರ ನ್ಯಾಯಯುತ ಬೇಡಿಕೆಗಳಿಗಾಗಿ ಶ್ರಮಿಸುತ್ತಿದೆ. ನೌಕರರು ಫಲದ ನಿರೀಕ್ಷೆಯಿಲ್ಲದೆ ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸಬೇಕು. 7ನೇ ವೇತನ ಆಯೋಗದ ಜಾರಿಯಿಂದ ಹಿಡಿದು ಕೇಂದ್ರ ವೇತನದ ಮಾದರಿಯ ವೇತನ ಪಡೆಯುವವರೆಗೆ ಷಡಾಕ್ಷರಿ ಅವರು ನಿರಂತರ ಪ್ರಯತ್ನ ನಡೆಸುತ್ತಿದ್ದಾರೆ ಎಂದು ಮಾಹಿತಿ ನೀಡಿದರು. ಅಲ್ಲದೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಮಾದರಿಯಲ್ಲಿಯೇ ಮಾನ್ಯತೆ ಪಡೆದಿರುವ ಈ ಸಂಘದ ಕಚೇರಿಗಾಗಿ ಸ್ವಂತ ಕಟ್ಟಡ ಒದಗಿಸಿಕೊಡಬೇಕೆಂದು ವಿನಂತಿಸಿದರು. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಆರ್.ಎಸ್. ಸೀತಾರಾಮು ಅವರು, ನೌಕರರು ಸಂಘಟನೆಯ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು. ಕಚೇರಿಯ ಕೆಲಸದ ಒತ್ತಡದ ನಡುವೆ ಸಂಘಟನೆಯು ನೋವು ನಲಿವುಗಳನ್ನು ಹಂಚಿಕೊಳ್ಳುವ ಮತ್ತು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ವೇದಿಕೆಯಾಗಬೇಕು. ಶಿಕ್ಷಣ ಇಲಾಖೆಗೆ ಸಂಬಂಧಿಸಿದಂತೆ ಕಾರ್ಯಕ್ಷಮತೆ ಹೆಚ್ಚಿಸುವ ತರಬೇತಿಗಳು ನಡೆಯಬೇಕು ಎಂದರು. ಇಲಾಖೆ ಮತ್ತು ಸಂಘಟನೆಗಳು ಒಟ್ಟಾಗಿ ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರಮಿಸಬೇಕು. ಶಿಕ್ಷಕರು ಮತ್ತು ನೌಕರರು ತಮ್ಮ ವಿಷಯ ಸಾಮರ್ಥ್ಯದ ಜೊತೆಗೆ ಕಂಪ್ಯೂಟರ್ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಬೇಕು ಹಾಗೂ ಯಾವುದೇ ವೇದಿಕೆಯಲ್ಲಿ ಮುಕ್ತವಾಗಿ ಮಾತನಾಡುವ ಕಲೆ ರೂಢಿಸಿಕೊಳ್ಳಬೇಕು. ದ್ವೇಷ, ಕೋಪಗಳನ್ನು ಬಿಟ್ಟು ಎಲ್ಲರೂ ವಿಶ್ವಾಸದಿಂದ ಸ್ನೇಹಿತರಂತೆ ಬದುಕಬೇಕು. ಸರ್ಕಾರಿ ಸೇವೆ ಎಂದರೆ ದೇವರ ಸೇವೆ ಇದ್ದಂತೆ. ಬಡ್ತಿ ಪಡೆಯುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಎಂದು ಕಿವಿಮಾತು ಹೇಳಿದರು. ಕರ್ನಾಟಕ ರಾಜ್ಯ ನೌಕರರ ಸಂಘ ಚಿಕ್ಕೋಡಿ ಅಧ್ಯಕ್ಷರಾದ ಬಿ.ಎ. ಕುಂಬಾರ್ ಅವರು ಮಾತನಾಡುತ್ತಿದ್ದರು. ನಾವು ಎಲ್ಲಿಯವರೆಗೆ ಸಂಘಟಿತರಾಗುವುದಿಲ್ಲವೋ ಅಲ್ಲಿಯವರೆಗೆ ನಮಗೆ ಶಕ್ತಿ ಬರುವುದಿಲ್ಲ ಎಂದು ಹೇಳುತ್ತಾ ಲಿಪಿಕ್ ನೌಕರರ ಸದ್ಯದ ಪರಿಸ್ಥಿತಿಯನ್ನು ವಿವರಿಸಿದರು ಮತ್ತು ಒಗ್ಗಟ್ಟಿನಲ್ಲಿ ಬಲವಿದೆ ಎಂದು ಕರೆ ನೀಡಿದರು. ಸಾಂಸ್ಕೃತಿಕ ಹಾಗೂ ಸತ್ಕಾರ ಸಮಾರಂಭ ಕಾರ್ಯಕ್ರಮದ ಆರಂಭದಲ್ಲಿ ಸುಜಾತಾ ಕುರ್ಬೇಟ್ ಅವರು ಪ್ರಾರ್ಥನಾ ಗೀತೆ ಹಾಡಿದರು. ಶೈಲಶ್ರೀ ಜೋಶಿ ಅವರು ಭುವನೇಶ್ವರಿ ದೇವಿಗೆ ನಮನ ಸಲ್ಲಿಸಿ ನಾಡಗೀತೆ ಪ್ರಸ್ತುತಪಡಿಸಿದರು. ಗಣ್ಯರು ಜಂಟಿಯಾಗಿ ದೀಪ ಬೆಳಗಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ನೂತನವಾಗಿ ಆಯ್ಕೆಯಾದ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲಾ ಘಟಕ ಹಾಗೂ ವಿವಿಧ ತಾಲೂಕು ಘಟಕಗಳ ಪದಾಧಿಕಾರಿಗಳಿಗೆ ಪ್ರಮಾಣ ಪತ್ರ ವಿತರಿಸಿ ಅಭಿನಂದಿಸಲಾಯಿತು. ಇದೇ ಸಂದರ್ಭದಲ್ಲಿ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಪ್ರಮುಖ ವ್ಯವಸ್ಥಾಪಕರು ಹಾಗೂ ಗಣ್ಯರನ್ನು ವಿಶೇಷವಾಗಿ ಸತ್ಕರಿಸಲಾಯಿತು.
ಇದೇ ಸಂದರ್ಭದಲ್ಲಿ ಶ್ರೀ ಎಸ್.ಎಂ. ಹುಲ್ಲೊಳ್ಳಿ, ಶ್ರೀ ಆರಿಫ್ ಬಿರಾದಾರ್, ಶ್ರೀಮತಿ ಆರ್.ಎಂ. ಮಠದ್, ಶ್ರೀ ಆರ್.ಡಿ. ತೇರದಾಳ್, ಶ್ರೀಮತಿ ಪ್ರಭಾವತಿ ಪಾಟೀಲ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಚಿಕ್ಕೋಡಿ ಮತ್ತು ರಾಘವೇಂದ್ರ ಇಂಗಳೆ, ಸಚಿನ್ ಕುರುವಿಲಿ, ಸಚಿನ್ ಅಳಗಿ, ಗಣೇಶ್ ಗಸ್ತಿ ಸೇರಿದಂತೆ ಚಿಕ್ಕೋಡಿ ಜಿಲ್ಲಾ ಘಟಕ, ಜಿಲ್ಲಾ ವಿಶೇಷ ಘಟಕ ಮತ್ತು ಎಲ್ಲ ತಾಲೂಕುಗಳ ಪದಾಧಿಕಾರಿಗಳು ಹಾಗೂ ಜಿಲ್ಲಾ ಸಮಸ್ತ ಲಿಪಿಕ್ ನೌಕರರು, ವಾಹನ ಚಾಲಕರು ಮತ್ತು ಗ್ರೂಪ್ ಡಿ ನೌಕರರು, ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದಲ್ಲಿ ಗಣ್ಯರಿಗೆ ಪ್ರಕಾಶ್ ತಳ್ವಾರ್, ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿ ಚಿಕ್ಕೋಡಿ ಅವರು ಅಧೀಕ್ಷಕರು ಸ್ವಾಗತಿಸಿದರು. ಹನುಮಂತ್ ಟಿಫ್ರೆಡ್ಡಿ, ಲೇಖ ಅಧೀಕ್ಷಕರು, ಶಾಲಾ ಶಿಕ್ಷಣ ಇಲಾಖೆ ಚಿಕ್ಕೋಡಿ ನಿರೂಪಿಸಿದರು. ಚಿಕ್ಕೋಡಿಗೆ ಮತ್ತೊಂದು ಸಕ್ಕರೆಯ ನಾಡಾದಂಥ ಮಂಡ್ಯದಿಂದ ಇಲ್ಲಿ ಬಂದು ಉಪನಿರ್ದೇಶಕರ ಹುದ್ದೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಮಂಡ್ಯದ ಗಂಡು, ಕಾವೇರಿ ನೀರನ್ನು ಕುಡಿದು ಕಬ್ಬಿನ ಹಾಲನ್ನು ಬೆಳೆದು ಕನ್ನಡ ನುಡಿನ ನುಡಿತಾ 5 ಲಕ್ಷ ವಿದ್ಯಾರ್ಥಿಗಳು ಇವತ್ತು ಚಿಕ್ಕೋಡಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿರುವಂಥ ಶೈಕ್ಷಣಿಕ ಜಿಲ್ಲೆ. ಈ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಉಪನಿರ್ದೇಶಕರಿಗೆ ಆತ್ಮೀಯವಾಗಿ ಗೌರವನ ಅವ್ರು ಮಾತಾಡ್ತಾ ಹೇಳ್ತಾ ಇದ್ರು, ಸಂಘಟನೆ ಅಸ್ತಿತ್ವಕ್ಕೆ ಬಂದ್ರೆ ಸಮಸ್ಯೆಗಳಿಗೆ ಅಷ್ಟೇ ಅಲ್ಲ, ಸಮಸ್ಯೆಗಳು ಹೇಳಿದ ತಕ್ಷಣ ನಾವು ವೈಯಕ್ತಿಕ ಸಮಸ್ಯೆಗಳು ಇಟ್ಕೊಂಡು ಸಂಘದಲ್ಲಿ ಯಾವ ಕೆಲಸನೂ ಮಾಡಿಲ್ಲ. ಇಲ್ಲಿವರೆಗೆ ಸಾಕಷ್ಟು ಸಮಸ್ಯೆಗಳು ತಗೊಂಡು ACS, ಮಿನಿಸ್ಟ್ರು, CM ಕೂಡ, ಕಮಿಷನರು, DDPIಗಳು ಇವ್ರುಗಳಿಗೂ ಮನವಿ ಕೊಟ್ಟಿದ್ದೀವಿ. ಯಾವುದೇ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಸಮಸ್ಯೆ ಇಟ್ಕೊಂಡು ನಾವು ಇಲ್ಲಿವರೆಗೂ ಇದನ್ನ ಕೊಟ್ಟಿಲ್ಲ, ಮನವಿಗಳನ್ನ. 1967ರಿಂದ ಅಸ್ತಿತ್ವದಲ್ಲಿರುವಂತ ನಮ್ಮ ಏನು CNR ವೃಂದ ಮತ್ತು ನೇಮಕಾತಿ ನಿಯಮಗಳಿದ್ದಾವೆ, ಅವುಗಳ ತಿದ್ದುಪಡಿಯಿಂದ ಹಿಡಿದು ನಿನ್ನೆ CP ನಮ್ಮ ಅಪರಾಯುಕ್ತರು ಧಾರವಾಡ ಅವರೊಂದಿಗೆ ಮಾತನಾಡುವಾಗೂ ಕೂಡ ಎಷ್ಟು ನಮ್ದು ಸಾಮಾಜಿಕವಾಗಿ ಸಾರ್ವಜನಿಕವಾಗಿ ನಮ್ಮ ನೌಕರದ್ದು ಏನು ನ್ಯಾಯಯುತವಾದ ಬೇಡಿಕೆಗಳು ಸಮಸ್ಯೆಗಳಿದ್ದಾವೆ ಅವುಗಳ ಬಗ್ಗೆ ಮಾತ್ರ ಪ್ರಸ್ತಾಪ ಮಾಡಿದ್ರು. ಹಂಗಂತ ಸಂಘ ವೈಯಕ್ತಿಕ ಸಮಸ್ಯೆಗೆ ಬೆಲೆ ಕೊಡಲ್ಲ ಅಂತಲ್ಲ. ನಿನ್ನೆ ರಾತ್ರಿ 10:30 ನಮ್ಮವರೇ ಇಲ್ಲಿ ಯಾರೋ ಒಬ್ರು ದುಡ್ಡು ಕೊಟ್ಟಿದ್ದಾರೆ ವೈಯಕ್ತಿಕವಾಗಿ, ಆ ಸಂಘದ ವತಿಯಿಂದ ದುಡ್ಡು ಕೊಡಿಸಿ ಅಂತ ಕೇಳ್ತಾ ಇದ್ರು. 3 ಲಕ್ಷದ ತನಕ ಏನೋ ದುಡ್ಡು ಕೊಟ್ಟಿದ್ದಾರೆ, ನಮ್ಮ ಇಂಗ್ಲೆಸ್ ಬರ್ತಾ ಇದ್ದಾರೆ. ಅವರು ಮುಂದ್ಕೊಂಡು BO ಸೂಪರ್ಡೈಂಟ್ ಆಗಿ ದುಡ್ಡು ಮಾಡ್ತಾ ಇದ್ದಾರೆ. ಪಾಪ ಅವ್ರ ಸಮಸ್ಯೆ ಅವ್ರು ಕೊಟ್ಟಿರೋದು ವಿಶ್ವಾಸದ ಮೇಲೆ ಕೊಟ್ಟಿರೋಂಥ ದುಡ್ಡನ್ನ ಆ ಥರ ಸಮಸ್ಯೆಗಳಿಗೆಲ್ಲ ಸಂಘದ ಯಾವುದೇ ಕಾರಣಕ್ಕೂ ಸ್ಪಂದಿಸಲ್ಲ. ಅಂಥದನ್ನ ತಾವುಗಳು ಮನಸ್ಸಲ್ಲೂ ಕೂಡ ಇಟ್ಕೋಬೇಡಿ. ಇನ್ನ ವಿಶ್ವಕ್ಕೆ ಯೋಗವನ್ನ ಪರಿಚಯಿಸೋದ್ರ ಮುಖಾಂತರ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಗಿರೋದ್ರಿಂದ ಇವತ್ತು ಯೋಗ ಪತಂಜಲಿ ಮಹರ್ಷಿಯವರನ್ನು ಕೂಡ ನೆನಪು ಮಾಡ್ಕೋಬೇಕಾಗ್ತದೆ. ಜೊತೆಗೆ ಜೂನ್ 3ನೇ ತಾರೀಕು ವಿಶ್ವ ಅಪ್ಪಂದಿರ ದಿನಾಚರಣೆಯನ್ನು ಕೂಡ ಆಚರಣೆ ಮಾಡಲಾಗ್ತದೆ. ಹಂಗಂತ ತಾಯಂದ್ರಿಗೆ ಏನು ಹೇಳಲ್ಲ ಅಂತ ಮತ್ತೆ ನೀವು ಇದು ಮಾಡಬೇಡಿ. ಕುಟುಂಬಕ್ಕಾಗಿ, ಮಕ್ಕಳಿಗಾಗಿ ತಮ್ಮ ಇಡೀ ಜೀವನವನ್ನೇ ಮುಡಿಪಾಗಿಡುವ ತಂದೆಯ ತ್ಯಾಗ, ಪ್ರೀತಿ ಹಾಗೂ ಮಾರ್ಗದರ್ಶನವನ್ನು ಸ್ಮರಿಸಿ ಗೌರವಿಸಲ್ಪಡುವುದರ ಮುಖಾಂತರ ಇಲ್ಲಿ ಏನು ತಂದೆಯವರಿದ್ದಾರೆ ಅವರಿಗೆಲ್ಲರೂ ತಂದೆಯದಿಂದ ವಿಶ್ವ ಅಪ್ಪಂದಿರ ದಿನದ ಶುಭಾಶಯಗಳನ್ನ ಅರ್ಪಣೆ ಮಾಡ್ತಾರೆ. ಹಾಗೆ ಅವರುಗಳಿಗೆ ಬೆನ್ನೆಲುಬಾಗಿ ನಿಂತು ಹೊರಗೆ ದುಡಿಯಲು ಕಲಿಸತಕ್ಕಂಥ ತಾಯಿಯ ತ್ಯಾಗ, ಪ್ರೀತಿ, ಮಮತೆ, ಕರುಣೆಯ ಪ್ರತೀಕವಾದಂಥ ಎಲ್ಲ ಮಹಾತಾಯಂದ್ರಿಗಳಿಗೂ ಕೂಡ ಭಕ್ತಿಪೂರ್ವಕವಾಗಿ ಪ್ರಣಾಮಗಳನ್ನ ಸಲ್ಲಿಸುತ್ತಾರೆ. ಭಗವದ್ಗೀತೆಯಲ್ಲಿರುವಂತ ಒಂದು ಶ್ಲೋಕನ ಹೇಳ್ತಾ ಇನ್ನೊಂದು ಸ್ವಲ್ಪ ಮಾತಾಡ್ತೀನಿ. ಪರಿತ್ರಾಣಾಯ ಸಾಧುನಾಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನ ಅರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ. ಒಂದು ತಿಳ್ಕೊಳ್ಳಿ, ಶುಭಗಳಿಗೆ ಬರಬೇಕು ಅಂತಂದ್ರೆ ಯಾರನ್ನೂ ಕೂಡ ತಡಿಲಿಕ್ಕಾಗಲ್ಲ, ತಡಿಲಿಕ್ಕೆ ಸಾಧ್ಯನೂ ಇಲ್ಲ. ಆ ಗಳಿಗೆ ಆ ಮುಹೂರ್ತ ಯಾವ ಕೆಲಸಕ್ಕೆ ಬರಬೇಕೋ ಬಂದೇ ಬರ್ತದೆ. ನಾವು ನಮ್ದು ಕರ್ತವ್ಯನ ಕೆಲಸನ ಮಾಡ್ತಾ ಹೋಗ್ಬೇಕು. ಅದೇ ರೀತಿ ಭಗವದ್ಗೀತೆಯಲ್ಲಿ ಹೇಳಿದಂತೆ ಕರ್ಮಣ್ಯವಾಧಿಕಾರಕ್ಕೆ ಕದಾಚನ ಮಾಫಲೇಶು ಕದಾಚನ. ಕೆಲಸನ ನಾವು ಮಾಡ್ತಾ ಹೋದ್ರೆ ಅದ್ರದ್ದು ಫಲ ದೇವರು ಕೊಟ್ಟೇ ಕೊಡ್ತಾನೆ. ದೀರ್ಘಾವಧಿ ಸೇವೆ ಕಡ್ಡಾಯ ವರ್ಗಾವಣೆ ಒಂದೇ ಸ್ಥಳದಲ್ಲಿ ದೀರ್ಘಕಾಲ ಇರುವವರ ಕಡ್ಡಾಯ ವರ್ಗಾವಣೆಗೆ ಸಂಬಂಧಿಸಿದ ಗೊಂದಲಗಳನ್ನು ನಿವಾರಿಸಿ ಸ್ಪಷ್ಟ ವೇಳಾಪಟ್ಟಿ ಬಿಡುಗಡೆ ಮಾಡಬೇಕು.
ಮಧ್ಯಾಹ್ನ ಉಪಹಾರ ಯೋಜನೆ ಹುದ್ದೆಗಳಿಗೆ ಬಡ್ತಿ ತಾಲೂಕಾ ಪಂಚಾಯತ್ ವ್ಯಾಪ್ತಿಯ ಸಹಾಯಕ ನಿರ್ದೇಶಕ ಹುದ್ದೆಗಳನ್ನು ಗ್ಯಾಜೆಟೆಡ್ ಮ್ಯಾನೇಜರ್ ತಸ್ಮಾನ ಹುದ್ದೆ ಎಂದು ಪರಿಗಣಿಸಿ ಅನುಭವಿಯವರ 6 ಪ್ರಸ್ತುತ ನೌಕರಿಗೆ ಬಡ್ತಿ ನೀಡಬೇಕು. ಸುದೀರ್ಘ ವರ್ಷಗಳಿಂದ ಒಂದೇ ಹುದ್ದೆಯಲ್ಲಿ ಉಳಿದಿರುವ ನೌಕರರಿಗೆ ಸಕಾಲಕ್ಕೆ ಬಡ್ತಿ ನೀಡಬೇಕು ಹಾಗೂ ಹುದ್ದೆ ಸಿಬ್ಬಂದಿಗೆ ಎಸ್ಡಿ ವಾಹನ ಚಾಲಕರ ಹುದ್ದೆ ಬಡ್ತಿ ಕೋಟಾವನ್ನು ಹೆಚ್ಚಿಸಬೇಕು. ಪ್ರತ್ಯೇಕ ನೇಮಕಾತಿ ಶಿಕ್ಷಕರು ಮತ್ತು ಸಿಬ್ಬಂದಿ ನೇಮಕಾತಿಗೆ ಸಂಬಂಧಿಸಿ SHO ಮತ್ತು ಮುಖ್ಯಮಂತ್ರಿ ಮಾದರಿಯಲ್ಲಿ ಜಿಲ್ಲಾ ಹಂತದಲ್ಲಿ ಪ್ರತ್ಯೇಕ ಕಚೇರಿ ಸ್ಥಾಪಿಸಬೇಕು. ನ್ಯಾಯಾಲಯ ಪ್ರಕರಣ ನಿರ್ವಹಣೆ ಹೆಚ್ಚುತ್ತಿರುವ ಕೋರ್ಟ್ ಕೇಸುಗಳ ಹೊರೆ ಹಾಗೂ ಅಲ್ಲಿರುವ ವಿದ್ಯುತ್ ಸಿಬ್ಬಂದಿಗೆ ಆಗದಂತೆ ಪ್ರತ್ಯೇಕ ಕಾನೂನು ಕೋಶ ಅಥವಾ ಪರ್ಯಾಯ ಕಾನೂನು ಕಲ್ಪಿಸಬೇಕು. ಗೋಚರ ನೌಕರ ಕಾರ್ಯಕರ್ತೆ ತರಬೇತಿ ಈಗ ಗೌರವಯುತ ರಾಜ್ಯಾಧ್ಯಕ್ಷರು ಚಿಕ್ಕೋಡಿ ಜಿಲ್ಲೆ ಪ್ರತಿಯೊಬ್ಬ ನೌಕರರಿಗೂ ನಿಮ್ಮ ಹೋರಾಟದ ಹಾದಿಯಲ್ಲಿ ನಿಮ್ಮ ಹೆಜ್ಜೆ ಇಡಲು ಸಿದ್ಧರಿದ್ದಾರೆ. ಈ ಪರಿಷ್ಕೃತ ಬೇಡಿಕೆಗಳ ಪಟ್ಟಿಯನ್ನು ಸರ್ಕಾರದ ಮಟ್ಟದಲ್ಲಿ ಪ್ರಸ್ತಾಪಿಸಿ ನನಗೆ ನ್ಯಾಯ ದೊರಕಿಸಿಕೊಡ್ತೀರಿ ಎಂಬ ಸಂಪೂರ್ಣ ವಿಶ್ವಾಸ ಹೊಂದಿದೆ. ನಿಮ್ಮ ನಾಯಕತ್ವದಲ್ಲಿ ನ್ಯಾಯ ಒದಗಿಸಿದವಾಗಲಿ ಮತ್ತು ನಮ್ಮ ಸಂಘಟನೆಗೆ ಜಯವಾಗಲಿ. ಈ ಸಂದರ್ಭದಲ್ಲಿ ಮಾತನಾಡುವ ಅವಕಾಶವನ್ನು ಮಾಡಬೇಕು. ತಿಳಿದವರು ಇರ್ತಾರೆ, ಅವ್ರನ್ನ ಮಾತಾಡಿಸ್ಬೇಕು, ಅವ್ರ ಹತ್ರ ಕೆಲಸವನ್ನು ತಿಳ್ಕೊಳ್ಬೇಕು. ಇದನ್ನು ನಾವು ಅಪ್ಗ್ರೇಡೇಷನ್ ಆಯಿತು ಅಂತ ಹೇಳಿ ಖಂಡಿತ ಯಾರು ಆದ್ಮೇಲೂ ಕೂಡ ಸವಾರಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನೀವೇನು ಮಾಡ್ತೀರಿ, ಒಂದು ಶಾಲೆ ಆಯಿತು, ಅಲ್ಲೇ ಪಕ್ಕದ ಮನೆ ಆಯಿತು, ಅಲ್ಲೇ ಹೊಲ ಆಯಿತು, ಗೊತ್ತಾಯ್ತಾ, ಹೈಸ್ಕೂಲಿಗೆ ಸೇರ್ಕೊಂಬಿಡೋದು, ಕ್ಯಾಶ್ ಬುಕ್ ಬರ್ಕೊಂಬಿಡೋದು. ಒಳ್ಳೆ ನವೀನ್ಗೇನೆ PhD ಭಾಳ ಮಾಡ್ತೀರ. ಹೆಲಿಕಾಪ್ಟರ್ ತಗೊಟ್ಟಿದ್ದೀರ ನೀವು? ಅವರು ಮನೆ ಎಲ್ಲ ಬಿಟ್ಟು ಸುತ್ತಾ ಇರ್ತಾರೆ, ವಿಚಾರಗಳು ಸುತ್ತಬೇಕು. ನಮ್ಮವರಿಗೆ ಅಲ್ಲೇನೆ ಯಾಕೆ ನೀಡಿದ್ರಿ ಅಲ್ಲಿ ಹೋಗಿ ಸೇರ್ಕೊಂಡಿದ್ದು ಮರ. ನಾವು ಊರಿಗೆ ಹೋದಾಗೆಲ್ಲ ಚೆನ್ನಾಗಿದೆಯಾ? ಚಿಕ್ಕೋಡಿಯವರು ಎಲ್ಲರೂ ಚೆನ್ನಾಗಿ ನೋಡ್ಕೊತಾ ಇದ್ದಾರ? ಯಾವುದೆಲ್ಲ ಸಿಕ್ಕಾಕ್ಸ್ಬಿಟ್ಟಾರ ಜೋಪಾನ? ನೀವೇನು ಕೇಳಲ್ಲ. ನೀನು ಯಾವ ಬೇಗ ಬರಲೇನು ಅಲ್ಲೇ ಉಳ್ಕೊಂಡ್ರ ಬನ್ನಿ ಈ ಕಡೆ ಬನ್ನಿ. ದೇಶ ಸುತ್ತಬೇಕು, ಕೋಶ ಓದಬೇಕು. ದೇಶ ಸುತ್ತಬೇಕು, ಕೋಶ ಓದಬೇಕು. ಯಾವುದೇ ಕಚೇರಿಗಾಗಲಿ ಕೆಲಸ ಮಾಡಕ್ಕೆ ರೆಡಿ ಇರಿ. ಶಾಲೆಗೆ ಹೋಗ್ಲಿ, ಅಲ್ಲೂ ಮಾಡಕ್ಕೆ ರೆಡಿ ಇರಿ. ಕೆಲಸದ ಅವಧಿನಲ್ಲಿ ಕೆಲಸ ಕಲೀರಿ. ಎಲ್ಲರ ಜೊತೆನೂ ವಿಶ್ವಾಸ ಇಟ್ಕೊಳ್ಳಿ. ಏನೇ ಇದ್ರೂ ಕೂಡ ಯಾವುದೇ ವಿಷಯದಲ್ಲಿ 5 ಮೇಲೆ ಯಾರ ಮೇಲೆ ದ್ವೇಷನೂ ಸಾಧಿಸ್ಬೇಡಿ, ಕೋಪನೂ ಸಾಧಿಸ್ಬೇಡಿ. ಎಲ್ಲರೂ ಕೂಡ DD5 ಇಂದ ಹಿಡಿದು D ಗ್ರೂಪ್ವರೆಗೂ ಎಲ್ಲರೂ ಸ್ನೇಹಿತರಾಗಬೇಕಾದ್ರೆ ಆಗಿದ್ರು ಮಾತ್ರ ಇಲಾಖೆಯಲ್ಲಿ ಈ ಸ್ಟ್ರೆಸ್ನಿಂದ ನಾವು ಹೊರಗಡೆ ಹೊಡಿಬೇಕು. ಯಾಕಂದ್ರೆ ಈ ಮುಗಿದಿಲ್ಲ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ 105 ವರ್ಷ ಇತಿಹಾಸ. ಈಗ ಅದು ಹೆಚ್ಚಿನ ಪ್ರಮಾಣದಲ್ಲಿ 10 ವರ್ಷ ನಮ್ಮ ಸೆಲೆಕ್ಷನ್ ಸರ್ ಬಂದಾಗಿಂದ ಸಂಘ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಏನಿದೆ ಅನ್ನೋದು ಎಲ್ಲರಿಗ 2019 ಪರಿಚಯ ಆಯಿತು. ಆಮೇಲೆ ವಿವಿಧ ಸಂಘಟನೆಗಳು ಬೇರೆ ಬೇರೆ ಒಂದೊಂದು ಇದಾವ. ಆದ್ರೆ ಆಕ್ಟಿವ್ ಆಗಿ ಈಗ ಮತ್ತೊಂದು ನವೀನ್ ಸರ್ ಹೇಳಿದಂಗ ನವೀನ್ ಅವರು ಮತ್ತು ಅವ್ರ ತಂಡದವರು ಬೆಂಗಳೂರಿನಿಂದ ನಮ್ಮ ಮಹಾರಾಷ್ಟ್ರದ ಗಡಿಭಾಗಕ್ಕೆ ಬಂದು ನಮ್ಮ ನಿಮಗೆಲ್ಲರಿಗೂ ಒಂದು ಈ ಸಂಘಟನೆಯ ಒಂದು ಅದು ಸಕ್ರಿಯವಾಗಿದೆ ಅಥವಾ ಸಂಘಟನೆ ಮುಖ ಏನು ಮಾಡಬೇಕು, ಯಾವ ರೀತಿ ಇರಬೇಕು, ಏನಿರಬೇಕು ಅನ್ನೋದು ಮಹಾರಾಷ್ಟ್ರ ನಮ್ಮ ಗಡಿಭಾಗದಲ್ಲಿ ಬಂದು ಈ ಒಂದು ಸಂಘಟನೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅವರು ಎಷ್ಟು ಅದರ ಬಗ್ಗೆ ಎಷ್ಟು ಸಕ್ರಿಯವಾಗಿ ಮತ್ತು ಸಂಘಟನೆ ಬಗ್ಗೆ ಎಷ್ಟು ವಿಚಾರಗಳು ಅನ್ನೋದನ್ನ ನಾವು ತಿಳ್ಕೊಬೇಕಾಗುತ್ತೆ. ಯಾಕಂದ್ರೆ ಅವರು ಸರ್ ಹೇಳಿದಂಗೆ ಅವ್ರ ಕುಟುಂಬ ಸಮೇತ ಬಿಟ್ಟು ಇವತ್ತು 600 ಕಿಲೋಮೀಟರ್ ದೂರ ಬಂದು ಸಂಘಟನೆ ಕಟ್ತಾ ಇದ್ದಾರೆ. ಆದ್ರೆ ನಮ್ಮ ಪ್ರತಿಯೊಬ್ಬರಿಗೆ ನಮಗೆಲ್ಲ ಕುಟುಂಬ ಸದಸ್ಯರಿದ್ದಾರೆ. ಆದ್ರೆ ಒಂದು ಇಚ್ಛಾಶಕ್ತಿ ಬೇಕು. ಸಂಘಟನೆ ಮುಖಾಂತರ ಎಲ್ಲ ಕೆಲಸವನ್ನು ನಮ್ಮ ಮತ್ತೊಂದು ಹೇಳಿದ್ರು, ನಮ್ಮ ಸರ್ ಹೇಳಿದ್ರು, ನಾವು ನೋಡಿದ್ವಿ. ನಾವೇ ಎಷ್ಟೋ ಸಲ ಹೋದಾಗ ನಮ್ಮ ಬೇರೆ ನಮ್ಮ ನೌಕರರ ಸಮಸ್ಯೆಗಳನ್ನು ನಮ್ಮ ಉಪನಿರ್ದೇಶಕರ ಅರ್ಥ ಹೋದಾಗ ಅಲ್ಲಿ ಇದ್ದಂಥ ಉಪನಿರ್ದೇಶಕರ ಕಚೇರಿ ಆಗಲಿ, ಕ್ಷೇತ್ರದ ಶಿಕ್ಷಣದ ಕಚೇರಿಯಲ್ಲಿ ಲಿಪಿಕ ಸಿಬ್ಬಂದಿಯವರು ಸಾಹೇಬರ ಹತ್ರ ಹೋಗೋದನ್ನು ನಮ್ಮ ಕೆಲಸ ಮಾಡಿಕೊಡ್ತಾರೆ. ಆದರೆ ನೀವೆಲ್ಲ ಬೇರೆ ಕಡೆ ಅಂತಾರೆ ಲಿಪಿಕ ಸಿಬ್ಬಂದಿ ಅಂದ್ರೆ ನಮ್ಮ ಚಿತ್ರಗುಪ್ತರ ಅಂತಾರೆ. ಅಂದ್ರೆ ನಮ್ಮ ಉಳಿದ ನೌಕರರೆಲ್ಲ ಅವರು ಬರೀ ಬಗೆಹರಿಸಿದ್ದಾರೆ ಅಂತಾರೆ. ಆದರೆ ಅವ್ರ ಸಮಸ್ಯೆಗಳು ಕೆಲವರು ಯಾರೆಲ್ಲ ಅನ್ನೋದು ಒಂದು ಮಟ್ಟಕ್ಕೆ ಬಂದಿತ್ತು. ಅದಕ್ಕೆ ನವೀನ್ ಅವರು ಜೀವ ತುಂಬಿದಂಥ ಕೆಲಸ
ಅದೇ ಪ್ರಕಾರ ನಮ್ಮ ಕರ್ನಾಟಕದ ರಾಜ್ಯ ಮಟ್ಟದಲ್ಲಿ ಯಾವುದೇ ಸಮಸ್ಯೆ ಇದ್ರೂ ನಮ್ಮ ನಿನ್ನೆ ನನಗೆ ಫೋನ್ ಮಾಡಿದಾಗ ಅದೇ ಹೇಳಿದವರು ಒಳ್ಳೆಯ ಒಂದು ಸಂಘಟನಾಕಾರರಾದ ನವೀನ್ ಅವರು ಪರ್ತೂರು ಅನೇಕ ತಂಡದವರು ರಾಜ್ಯ ಮಟ್ಟದಲ್ಲಿ ನಮ್ಮ